2001ರಲ್ಲಿ ಒಂದ್ಸತಿ ರವಿ ಬೆಳಗೆರೆ ಅವರು ಏನೋ ಮಾಡ್ತಿದ್ಯಾ ಅಂತ ಕೇಳ್ತಾರೆ. ಅವಾಗ ಅವರು ಭೂಗತ ದೊರೆ ಅಂತ ಒಂದು ಸಿನಿಮಾ ಮಾಡ್ತಿರ್ತಾರೆ. ಅವ್ರು ಯಾವತ್ತೂ ಅವ್ರ ಕಾರನ್ನ ಅವರೇ ಡ್ರೈವ್ ಮಾಡ್ತಿದ್ರು. ಕಾರಣ, ನಾನು ಮಾತಾಡೋ ಎಷ್ಟೋ ವಿಷಯಗಳು ಇವ್ರುಗಳ ಮುಖಾಂತರ ಹೊರಗೆ ಹೊರಟೋಗುತ್ತೆ. ಅವರು ಆಕ್ಸಿಲರೇಟರ್ ಮೇಲೆ ಕಾಲಿಟ್ಟ ಅಂತಂದರೆ ಅವರ ಕೈಯಲ್ಲಿ ಸಿಗರೇಟ್ ಎಷ್ಟು ಸ್ಪೀಡಾಗಿ ಬರ್ನ್ ಆಗ್ತಿರುತ್ತೋ ಕಾರು ಅಷ್ಟೇ ಸ್ಪೀಡಾಗಿ ಹೋಗ್ತಾ ಇರುತ್ತೆ ಸರ್. ಒಬ್ಬ ಹಂಗೆ ಟರ್ನ್ ಆಗ್ತಾನೆ ಸರ್. ಇವ ಯಜಮಾನ ಮಾಡ್ಲಲ್ಲೇನಾ ಅಂತಾರೆ ಸರ್. ನೋಡಿದ ತಕ್ಷಣ ಏನೋ ಅಂತಂದ್ರು. ನಂಗೆ ಗೊತ್ತಿಲ್ಲಣ್ಣ ಅಂತಂದೆ. ಈ ಕ್ರೈಮ್ ಸೀನಿಗೆ ನಾನು ಎಂಟರ್ ಆಗ್ತೀನಿ ಸರ್. ಅಲ್ಲಿ ಹೆಂಗಿದ್ದಾರೆ ಅಂತಂದರೆ, ಪೊಲೀಸವರು ತಮ್ಮ ಮೇಲಂಗಿಯನ್ನೆಲ್ಲ ಬಿಚ್ಚಿದ್ದಾರೆ, ಒಳಗಡೆ ನೆಟೆಡ್ ಬನಿಯನ್ನಲ್ಲಿದ್ದಾರೆ. ಈಗ ಅಣ್ಣ ಒಳಗಡೆ ಇದ್ದಾರೆ. ರವಿ ಬೆಳಗೆರೆ ಅವ್ರ ಫೋಟೋನ ಕ್ಲಿಕ್ ಮಾಡ್ತಾ ಇದ್ದಾರೆ. ನಾನು ನೆಲ್ಲಿಗೆ ಬಸ್ ಹತ್ರ ಹೋಗ್ತಾ ಇದ್ದೀನಿ. ಇದು ರಕ್ತ ಆಲ್ರೆಡಿ ಒಣಗ್ಬಿಟ್ಟಿದೆ, ಮೇಲಿಂದ ಬೀಳ್ತಾ ಇರೋದು. ನಾನು ಅವಾಗ ಡೈರೆಕ್ಟರ್ ಆಗಬೇಕು ಅಂದ್ಕೊಂಡಿರಲಿಲ್ಲ, ಬರೀ ರೈಟ್ರು. ಈ ಡೈರೆಕ್ಷನ್ ಅನ್ನೋ ಈ ವಿಷಯ ನನಗೆ ಅವತ್ತೇ ಇದ್ಬಿಟ್ಟಿದ್ದರೆ ಪ್ರತಿಯೊಂದನ್ನು ಇನ್ನೂ ಪಿನ್ ಪಾಯಿಂಟಲ್ಲಿ ಹಿಡಿತಾ ಇದ್ದೆ ನಾನು. ಅಲ್ಲಿ ಏನು ಅಂದರೆ 3 ದಿವಸ ಆದರೂ ಇನ್ನೂ ಹೆಣ ತೆಗೆದಿಲ್ಲ. ಕಾರಣ ಏನು ಅಂತಂದರೆ, ಆ ಹೆಣಗಳಿಗೆ ನೀವೇನಾದರೂ ಕೈ ಹಾಕಿದ್ರೆ ನಿಮ್ಮನ್ನು ಸಾಯಿಸ್ತೀವಿ ಅನ್ನೋವಂಥ ಡೆಡ್ಲೈನ್. ನೀವು ಅವಾಗಲೇ ಹೇಳ್ತಿದ್ರಿ, ಈ ಸಿನಿಮಾ ನಾನು OTTಗಾಗಿ ಮಾಡಿದ್ದು. ತದನಂತರ ನನಗೆ ಅನ್ನಿಸ್ತಿದ್ನ ಅಂದರೆ ಸಿನಿಮಾ ಆಗಿ ನಾನು ಬಿಗ್ ಸ್ಕ್ರೀನ್ ಮೇಲೆ ತರಬೇಕು ಅಂತ. ಕೊನೆಯ ಪ್ರಶ್ನೆ ಕೇಳಿ ಈ ಪಾಠನ ಮುಗಿಸ್ಬಿಡ್ತೀನಿ. ನೀವು ರವಿ ಬೆಳಗೆರೆ ಅವರ ಜೊತೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ನೀವು ಕಣ್ಣಾರೆ ಕಂಡಂಥದ್ದನ್ನು ಇಲ್ಲಿ ಸಿನಿಮಾದಲ್ಲಿ ಹೇಳ್ತಾ ಇರುವಂಥದ್ದು ವಿಚಾರ. ಅಂದರೆ ಎಷ್ಟೋ ಸಂದರ್ಭಗಳಲ್ಲಿ ಹೊರಗಿಂದ ನೋಡೋರಿಗೆ ಅಲ್ಲಿ ಏನಾಗಿದೆ ಗೊತ್ತಿರಲ್ಲ. ಈಗ ನೀವು ಒಬ್ಬ ಸಿನಿಮಾ ನಿರ್ದೇಶಕರಾಗಿ ಅಲ್ಲಿ ಆದಂತಹ ಘಟನೆಗಳನ್ನು, ಆ ಸಂದರ್ಭ ಸನ್ನಿವೇಶಗಳನ್ನು ನೋಡಿದಾಗ ನೀವು ಅದನ್ನು ನಿಮ್ಮದೇ ರೀತಿಯಲ್ಲಿ ಅಲ್ಲಿ ಈ ರೀತಿ ಆಗಿದೆ ಅಂತ ಅದನ್ನು ನಿಮ್ಮ ಅನುಭವದಲ್ಲಿ ತಗೊಂಡು ಸಿನಿಮಾನ ಮಾಡ್ತಾ ಇದ್ದೀರಿ. ಹಾಗಾಗಿ ಬಹುಶಃ ನಿಮಗೆ ಆ ಗಾಢತೆ ಅಂದರೆ ಆ ಟ್ರೈಲರ್ನಲ್ಲಿ ನೋಡಿದಾಗ ಏನು ಕಾಣಿಸುತ್ತೆ, ಬಹುಶಃ ನಿಮ್ಮ ಅನುಭವ ಅದು, ನೀವು ಕಂಡಂಥ ಅನುಭವ, ನಿಮ್ಮ ಕಣ್ಣಾರೆ ಕಂಡಂಥ ಅನುಭವ. ಸೊ ನೀವು ಆಗಲೇ ಅಂದ್ಕೊಂಡಿದ್ರೆ ಇದನ್ನು ಸಿನಿಮಾ ಮಾಡಬೇಕು ಅಂತ, ಅಥವಾ ಈ ಪರ್ಟಿಕ್ಯುಲರ್ ಗ್ಯಾಂಗ್ಸ್ ಆಫ್ UK ಸಿನಿಮಾ ಮಾಡಬೇಕು ಅಂತ ಅನಿಸಿದ ಸಂದರ್ಭ ಯಾವಾಗ ಇದನ್ನು ಸಿನಿಮಾ ಮಾಡಬೇಕು ಅಂತ ನಿಮಗೆ ಅನಿಸುತ್ತೆ? ಸರ್, ಇಟ್ ಹ್ಯಾಪನ್ ಇನ್ 2001. 2001ರಲ್ಲಿ ಒಂದ್ಸತಿ ರವಿ ಬೆಳಗೆರೆ ಅವರು ಏನೋ ಮಾಡ್ತಿದ್ಯಾ ಅಂತ ಕೇಳ್ತಾರೆ. ಅವಾಗ ಅವರು ಭೂಗತ ದೊರೆ ಅಂತ ಒಂದು ಸಿನಿಮಾ ಮಾಡ್ತಿರ್ತಾರೆ. ಶಿವಮಣಿ ಸಾರ್ದು ಮತ್ತು ಕುಮರೇಶ್ ಬಾಬು ಇಸ್ ದ ಪ್ರೊಡ್ಯೂಸರ್. ಏನಿಲ್ಲಣ್ಣ, ಸುಮ್ಮನೆ ಹಿಂಗೆ ಕೂತಿದ್ದೀನಿ, ಬರೋ ಕಾರತ ಅಂತಂದರು. ನಾ ಇದ್ದಕ್ಕಿದ್ದಾಗ ಹಿಂಗೆ ಹೊರಡೋದು ಅಂತ ಹೆಂಗೆ ಅಣ್ಣ, ಮನೆಗೆ ಹೋಗಿ ಬಟ್ಟೆ ಯಾರು ತೊಗೊಂಡ್ಬರ್ತೀನಿ. ಸರಿ, ಎಲ್ಲಿ ಬರ್ತೀಯ? ಇಂಥ ಜಾಗಕ್ಕೆ ಬರ್ತೀನಿ, ಹತ್ತು ಗಾಡಿನ. ರವಿ ಬೆಳಗೆರೆ ಇಸ್ ಸಚ್ ಎ ಪರ್ಸನ್, ಹಿ ನೆವರ್ ಬಿಲೀವ್ಸ್ ಎನಿ ಒನ್. ಅವ್ರು ಡ್ರೈವರ್ ಇಟ್ಕೊಂಡಿರಲಿಲ್ಲ. ನಿಮಗೆ ಗೊತ್ತಿಲ್ವೋ ನಿಮ್ಮ ಮಾಹಿತಿಗೆ. ಅವ್ರು ಯಾವತ್ತೂ ಅವ್ರ ಕಾರನ್ನ ಅವರೇ ಡ್ರೈವ್ ಮಾಡ್ತಿದ್ರು. ಕಾರಣ, ನಾನು ಮಾತಾಡೋ ಎಷ್ಟೋ ವಿಷಯಗಳು ಇವ್ರುಗಳ ಮುಖಾಂತರ ಹೊರಗೆ ಹೊರಟೋಗುತ್ತೆ. ನೀನು ಅಷ್ಟೇ, ನಾಳೆ ದೊಡ್ಡವನಾದಾಗ ಡ್ರೈವರ್ನ ಇಟ್ಕೋಬೇಡ, ಕಷ್ಟವಾದರೂ ಸುಖವಾದರೂ ನೀನೇ ಓಡಿಸು. ಇದೆಲ್ಲ ಪಾಠಗಳನ್ನು ನಮಗೆ ಮಾಡಿದಂಥವ್ರು ಇವರೆಲ್ಲ. ಹೀಗಿರಬೇಕಾದ್ರೆ ಇಲ್ಲಿಂದ ಐ ಹ್ಯಾವ್ ಫಾರ್ಗಾಟನ್ ದ ಪ್ಲೇಸ್ ಸರ್. ಸರಿ ಸುಮಾರು ಒಂದು 4:15 ಗಂಟೆ ಕಾಲದಲ್ಲಿ ಇಲ್ಲಿಂದ ಸುಮಾರು ಒಂದು 568 ಕಿಲೋಮೀಟ್ರ್ ಕಾರನ್ನು ಓಡಿಸ್ತಾರೆ ಸರ್. ಆ ವೇಗದಲ್ಲಿ ಓಡಿಸ್ತಾರೆ ಸರ್. ಅವರು ಆಕ್ಸಿಲರೇಟರ್ ಮೇಲೆ ಕಾಲಿಟ್ಟ ಅಂತಂದರೆ ಅವರ ಕೈಯಲ್ಲಿ ಸಿಗರೇಟ್ ಎಷ್ಟು ಸ್ಪೀಡಾಗಿ ಬರ್ನ್ ಆಗ್ತಿರುತ್ತೋ ಕಾರು ಅಷ್ಟೇ ಸ್ಪೀಡಾಗಿ ಹೋಗ್ತಾ ಇರುತ್ತೆ ಸರ್. ಬರ್ ಅಂತ ಹೋಗ್ತಿರ್ತಾರೆ ಸರ್. ಹೋಗಿ ಅಲ್ಲಿ ಗಾಡಿಯನ್ನು ಇಳಿಸಿ ಅವರು ನಡೆದು ಹೋಗ್ತಾ ಇರ್ತಾರೆ. ಅವ್ರ ಪಕ್ಕದಲ್ಲಿ ಒಂದಷ್ಟು ಜನ ರವಿ ಬೆಳಗೆರೆ ಅವ್ರು ಯಾರು ಗೊತ್ತಿಲ್ಲ ಸರ್, ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಅದೊಂದು ಸ್ಪಾಟು. ಆ ಸ್ಪಾಟಲ್ಲಿ ಹಂಗೆ ಹೋಗ್ತಿರ್ಬೇಕಾದ್ರೆ ನಾನು ಅಲ್ಲಿಗೆ ಅದೇನೋ ಹೇಳ್ತಾರಲ್ಲ, ಈ ಅವರು ತುಂಬ ಚಿರಪರಿಚಿತರು. ಆದರೆ ನನಗೆ ಯಾರು, ಆ ಊರೇನು ಸರ್, ಆ ಉತ್ತರ ಕರ್ನಾಟಕ ಅನ್ನೋ ಒಂದು ಆ ಭಾಗಕ್ಕೆ ಫಸ್ಟ್ ಟೈಮು ನಾನು ಕಾಲಿಟ್ಟಿದ್ದೆ ಅಲ್ಲಿಂದ ಸರ್. ಲ್ಯಾನ್ಸ್ ಬ್ಲೂ ಕಲರ್ ಮಿತ್ಸುಬಿಷಿ, ಆ ಕಾರಿಂದ ಬಿಸಿಲು, ರಣ ಬಿಸಿಲು ಸರ್. ಮಧ್ಯಾಹ್ನ 1 ಗಂಟೆ ಕೆಳಗಡೆ ಇಳಿದ ತಕ್ಷಣ ಅಣ್ಣ ಹೋಗ್ತಾ ಇದ್ದ ಸ್ಪೀಡೇ ಬೇರೆ. ಅವ್ರು ಹೋಗ್ತಾ ಇದ್ರು, ರವಿ ಬೆಳಗೆರೆ ಟಪ ಅಂತ ಹೋಗ್ತಾ ಇದ್ರು. ಅವರು ಒಂದು ಕ್ಯಾಮ್ರಾನೇ ತಗೊಂಡಿರ್ತಾರೆ, ಕೈಯಲ್ಲಿ ಸಿಗರೇಟ್ ಹಿಡ್ತಿರ್ತಾರೆ, ಹೋಗ್ತಾ ಇದ್ದಾರೆ. ನಾನು ಕೆಳಗೆ ಇಳಿದೆ. ಕೀನ ಹುಷಾರೋ ಅಂತಂದ್ರು. ಕೀ ಎತ್ಕೊಂಡೆ ನಾನು ಇಳಿದೆ. ಲಾಕ್ ಮಾಡ್ತಾ ಇದ್ದೀನಿ ಸರ್. ನೀವು ನಂಬ್ತಿರೋ ಇಲ್ವೋ, ಎಷ್ಟು ಚೆಂದಾಗಿ ನನಗೆ ಈಗಲೂ ಚೆನ್ನಾಗಿ ಜ್ಞಾಪಕ ಇದೆ ಅಂತಂದರೆ, ಎಷ್ಟೊಂದು ಜನ ಅವ್ರ ಹಿಂದೆ ಹಂಗೆ ಹೋಗ್ತಿರ್ತಾರಲ್ಲ, ಒಬ್ಬ ಹಂಗೆ ಟರ್ನ್ ಆಗ್ತಾನೆ ಸರ್. ಇವ ಯಜಮಾನ ಮಾಡ್ಲಲ್ಲೇನಾ ಅಂತಾರೆ ಸರ್. ಅಂದರೆ ನಾನು ಯಜಮಾನನಲ್ಲಿ ಆಗ್ತಾನೆ ಮಾಡಿದಂತಹ ಆ ಒಂದು ದೃಶ್ಯ, ಆ ಜನರಲ್ ಅಷ್ಟಿತ್ತು ಸರ್. ನಂಬ್ತಿರೋ ಇಲ್ವೋ, ರವಿ ಬೆಳಗೆರೆ ಹಿಂದೆ ಇದ್ದಂತಹ ಪ್ರಾಯಶಃ ಒಂದು 100 ಜನರಲ್ಲಿ 60-70 ಜನ ನನ್ನ ಕಡೆ ತಿರುಗ್ತಾರೆ ಸರ್. ರವಿ ಬೆಳಗೆರೆ ನೋಡಿದ ತಕ್ಷಣ ಏನೋ ಅಂತಂದರು. ನಂಗೆ ಗೊತ್ತಿಲ್ಲಣ್ಣ ಅಂತಂದೆ. ಬಡ ಎಲ್ಲ ನನ್ನ ಕಡೆ ಬಂದರು. ಅವರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿಕೊಂಡ್ರು.
ರವಿ ಬೆಳಗೆರೆ's ವೇ ಆಫ್ ಇನ್ವೆಸ್ಟಿಗೇಷನ್ ಇಸ್ ವೆರಿ ಬ್ಯೂಟಿಫುಲ್. ಅಯ್ಯೋ ಸೂಪರ್ ಮಂಚ ಆ ವಿಷಯದಲ್ಲೆಲ್ಲ. ಇವರೆಲ್ಲ ಪಕ್ಕವರಿ ನೀವು ಅದೇ ಅಲ್ಲೇನ್ರಿ, ನೀವು ಅದೇ ಮಾಡಲ್ತಾನೆ ರೀ, ನಮಗೆ ಗೊತ್ತ್ರಿ ಹಂಗ್ರಿ ಹಿಂಗ್ರಿ ಅಂತ. ಹೌದಪ್ಪ ಸರ ನೀವೇನ್ರಿ ಇಲ್ಲಿ ಅಂತಂದ್ರು, ಇಲ್ಲ ನಮ್ಮ ಅಣ್ಣ ಅವರು ಹಂಗೆ ಇದೆಲ್ಲ ಆಗ್ತಾ ಇದೆ. ಎಲ್ಲರ ಹತ್ರ ಮಾತಾಡ್ತಾ ಈಗ ಈ ಕ್ರೈಮ್ ಸೀನಿಗೆ ನಾನು ಎಂಟರ್ ಆಗ್ತೀನಿ ಸರ್. ಅಲ್ಲಿ ಹೆಂಗಿದ್ದಾರೆ ಅಂತಂದರೆ, ಪೊಲೀಸವರು ತಮ್ಮ ಮೇಲಂಗಿಯನ್ನೆಲ್ಲ ಬಿಚ್ಚಿದ್ದಾರೆ, ಒಳಗಡೆ ನೆಟೆಡ್ ಬನಿಯನ್ನಲ್ಲಿದ್ದಾರೆ, ಬೆಲ್ಟ್ ಇದ್ದಾವೆ, ಚಪ್ಪಲ್ ಹವಾಯಿ ಚಪ್ಪಲಿ ಒಂದು ಆ ಕಡೆ ಒಂದು ಬಿದ್ದಿದೆ, ಒಂದು ಈ ಕಡೆ ಒಂದು ಬಿದ್ದಿದೆ. ಒಬ್ಬರು ಬೀಡಿ ಸೇರ್ತಾ ಇದ್ದಾರೆ, ಒಬ್ಬರು ಸುಮ್ಮನೆ ಮಲಗಿಬಿಟ್ಟಿದ್ದಾರೆ, ಇನ್ನೊಬ್ರು ಟೌಲ್ ಮೇಲೆ ಹಾಕೊಂಡು ಸುಮ್ಮನೆ ಮಲಗಿಬಿಟ್ಟಿದ್ದಾರೆ. ರಣ ಬಿಸಿಲು ಸರ್, ಒದ್ದೆ ಮಾಡ್ಕೊಂಡು ಟೌಲ್ ಹಾಕೊಂಡು ಸರಿ ಸುಮಾರು 30 ಜನ ಪೊಲೀಸರು ಒಂದು ಬಸ್ಸನ್ನು ಕಾವಲು ಕಾಯ್ತಾ ಇದ್ದಾರೆ ಸರ್. ಈಗ ಅಣ್ಣ ಒಳಗಡೆ ಇದ್ದಾರೆ, ರವಿ ಬೆಳಗೆರೆ ಅವ್ರ ಫೋಟೋನ ಕ್ಲಿಕ್ ಮಾಡ್ತಾ ಇದ್ದಾರೆ. ನಾನು ನೆಲ್ಲಿಗೆ ಬಸ್ ಹತ್ರ ಹೋಗ್ತಾ ಇದ್ದೀನಿ, ಕೆಳಗಡೆ ಹೆಪ್ಪುಗಟ್ಟಿದ ರಕ್ತ ಆಲ್ರೆಡಿ ಒಣಗಿಬಿಟ್ಟಿದೆ, ಮೇಲಿಂದ ಬೀಳ್ತಾ ಇರೋದು ಒಣಗಿದೆ, ಕ್ರ್ಯಾಕ್ಸ್ ಬಿಟ್ಟಿದೆ ರಕ್ತದಲ್ಲಿ. ಹಾಗೆ ಮೇಲೆ ಬರ್ತೀನಿ, ಕೆಟ್ಟ ಕಮ್ಮುಡು ವಾಸನೆ, ದಿಸ್ ದ ಸೌಂಡ್ಸ್ ಆಫ್ ದ ಇದು ಅದೇನು ಹೇಳಿ ಮಸ್ಕಿಟೋಸು ಅದು ಇದು. ಹಾಗೇ ನೋಡಿದ್ರೆ ಸರ್, ಸರಿಸುಮಾರು 7 ರಿಂದ 8 ಶವಗಳು ಅಲ್ಲಲ್ಲೇ ಸೀಟ್ ಮೇಲೆ ಬಿದ್ದಿದ್ದಾವೆ. ಬಸ್ನಲ್ಲಿ ಹೊಡೆದಾಕಿದ್ದಾರೆ. ಸುತ್ತ ಪೊಲೀಸ್ನವರಿದ್ದಾರೆ, ಎಲ್ಲ ಅಲ್ಲೇ ಇದ್ದಾರೆ. ನಾನು ಹತ್ತೋವಾಗಲೂ ಕೂಡ ಇದು ಚೆನ್ನಾಗಿ ನೆನಪಿರಲಿ, ಯಾರೋ ಒಬ್ರು ತಡೆಯೋಕೆ ಬಂದಾಗ ನಮ್ಮ ಹುಡುಗ ಬಿಡ್ರಿ ಒಳಗೆ ಅಂತಂದರು ರವಿ ಬೆಳಗೆರೆ ಸಾರು. ನಾನು ಅವಾಗ ಡೈರೆಕ್ಟರ್ ಆಗಬೇಕು ಅಂದ್ಕೊಂಡಿರಲಿಲ್ಲ, ಬರೀ ರೈಟ್ರು. ಈ ಡೈರೆಕ್ಷನ್ ಅನ್ನೋ ಈ ವಿಷಯ ನನಗೆ ಅವತ್ತೇ ಇದ್ಬಿಟ್ಟಿದ್ದರೆ ಪ್ರತಿಯೊಂದನ್ನು ಇನ್ನೂ ಪಿನ್ ಪಾಯಿಂಟಲ್ಲಿ ಹಿಡಿತಾ ಇದ್ದೆ. ನಾನು ಎಲ್ಲವನ್ನೂ ನೋಡ್ಕೊಂಬಂದೆ ಸರ್. ಅಲ್ಲಿ ಏನು ಅಂದರೆ 3 ದಿವಸ ಆದರೂ ಇನ್ನೂ ಹೆಣ ತೆಗೆದಿಲ್ಲ. ಕಾರಣ ಏನು ಅಂತಂದರೆ, ಆ ಹೆಣಗಳಿಗೆ ನೀವೇನಾದರೂ ಕೈ ಹಾಕಿದ್ರೆ ನಿಮ್ಮನ್ನು ಸಾಯಿಸ್ತೀವಿ ಅನ್ನೋವಂಥ ಒಂದು ಡೆಡ್ಲೈನ್ ದೊಡ್ಡ ಮಟ್ಟದ ಯಾರೋ ಆರಕ್ಷಕರಿಗೆ ಅಧಿಕಾರಿಗಳಿಗೆ ಕಾಯ್ತಾ ಇದ್ದಾರೆ ಸರ್. 3 ದಿವಸದಿಂದ ಸರ್ ಏನು ಮುಟ್ಟಿಲ್ಲ ಸರ್, ವಾಸನೆ ಕಮುಟ್ಟು ಸರ್. ಅಯ್ಯೋ ಅಂತ ಬಡ್ಕೋತಾ ಇದ್ದಾರೆ, ಯಾರ್ಯಾರೋ ಏನೇನೋ ಅಂತ ಇದ್ದಾರೆ, ಮಾಡ್ತಾ ಇದ್ದಾರೆ. ಬಿದ್ದ ಹೆಣಗಳು ಹಾಗೆ ಇದ್ದಾವೆ ಸರ್. ಇದನ್ನು ಈಗಲೂ ನೀವೇನಾದ್ರು ಹಾಯ್ ಬೆಂಗಳೂರಿಗೆ ಹೋಯ್ತು ಅಂತಂದರೆ ಅಲ್ಲಿ ಏನಾದ್ರು ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಸಿಗುತ್ತೆ. ಎಲ್ಲ ಮಾಡಿ ಹೊರಗೆ ಬಂದ್ವಿ. ನೋಡಿದ್ಯಾನಯ್ಯ ಉತ್ತರ ಕರ್ನಾಟಕದ್ದು ಅಂತಂದರು. ನನಗೆ ಗೊತ್ತಿರಲಿಲ್ಲ ಸರ್, ಇವತ್ತಿಗೆ ಈ ಮಟ್ಟಕ್ಕೆ ಬರ್ತೀನಿ ಇದೆಲ್ಲ. ನಕ್ದೆ, ಏನಣ್ಣ ಹಿಂಗೆ ಹೊಡೆದಾಕಿದ್ದಾರೆ. ಆವಾಗ ಹೇಳಿದ್ದು, ಇಲ್ಲಿ ಈ ಕಪ್ಪು ಮಣ್ಣನ್ನು ನಾವೇನಾದರೂ ಮುಷ್ಟಿ ಮಾಡಿ ಮುದ್ದೆ ಕಟ್ಟಿದ್ರೆ ಅದರಿಂದ ಒಂದಷ್ಟು ನೀರು ನಮಗೆ ಸಿಗತ್ತೆ, ರಕ್ತನೂ ಅಷ್ಟೇ ಸಿಗತ್ತೆ. ಇಲ್ಲಿಯ ಮಂದಿ ಸ್ನೇಹಕ್ಕಾಗಿ ಜಿದ್ದನ್ನು ಸಾಧಿಸ್ತಾರೆ, ಸಂಬಂಧಕ್ಕಾಗಿ ಜಿದ್ದನ್ನು ಸಾಧಿಸ್ತಾರೆ. ಇಲ್ಲಿ ಅಲ್ಲಿಯ ಪ್ರಪಂಚ ಅಲ್ಲ, ಬ್ಯಾಂಗ್ಳೂರ್ ಅಂಡರ್ ವರ್ಲ್ಡ್ ಅಲ್ಲ ಇದು. ಇಲ್ಲಿ ನನ್ನೊಬ್ರು ಅಂತ ಒಪ್ಕೊಂಬಿಟ್ರೆ ಯಾವ ಮಟ್ಟಕ್ಕೆ ಬೇಕಾದರೂ ಹೋಗ್ತಾರೆ. ಅದು ಉತ್ತರ ಕರ್ನಾಟಕ ಅಂತ ಅವರು ಹೇಳಿದಂತಹ ಸಾಲುಗಳಿದೆಯಲ್ಲ, ಅದು ಇವತ್ತು ನನ್ನ ಕಿವಿಯಲ್ಲಿ ತುಂಬ ಚೆಂದಾಗಿ ಅವರ ಆ ಭಾಷೆ, ಅವರ ಆ ಗಡಿಸ್ ಧ್ವನಿ ಇದೆಯಲ್ಲ, ಅದೀಗಲೂ ಗೋಯ್ಬಿಟ್ಟದ್ದು ನನಗೆ. ಅದಷ್ಟೇ, ಅಲ್ಲಿ ಒಂದು ಫ್ರೇಮ್ ಆಗಿ ಮುಗ್ದೋಯ್ತು ಅದು. ತದನಂತರ ಹೋಗ್ತಾ ನನಗೆ ಸಿಕ್ಕಂತಹ ಒಂದು ಮಾಹಿತಿ, ಬೆಳಗಾಂ ಹತ್ರ ಇರುವಂತಹ ಒಂದು ತಿಲಾರಿ ಫಾಲ್ಸ್ ಅಂತ ಏನಂತಾರೆ, ಅಲ್ಲಿ ನಡೆದಂತಹ ಒಂದು ಸಣ್ಣ ಘಟನೆ. ಅದೇನು ಅಂತ ನಾನು ಹುಡುಕ್ತಾ ಅಂತ ಹೋದಾಗ ನನಗೆ ಬಿಚ್ಕೊಂಡಂತಹ ಒಂದು ರಣರೋಚಕ ಕಥೆಯನ್ನು ಈಗ ನಾನು ಎತ್ಕೊಂಡ್ಬಂದಿದ್ದೀನಿ. ಆದರೆ ಸಾಲುಗಳದೇ, ನಾನಾಗಲೇ ಹೇಳಿದ್ನಲ್ಲ, ಆ ಕಪ್ಪು ಮಣ್ಣಿದೆಯಲ್ಲ, ಅದರಲ್ಲಿ ಒಂದು ಜಿಡ್ಡಿದೆಯಲ್ಲ, ಆ ಜಿಡ್ಡಿನ ಮಹತ್ವನೇ ಬೇರೆ. ನಿಮ್ಗೆ ಇಲ್ಲಿಯ ಮರಳನ್ನು ಕೈಯಲ್ಲಿ ಹಿಡಿಯೋದಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿಯ ಮಣ್ಣು ನೀವು ಹಿಡ್ದ ಅಂತಂದರೆ, ಮುಷ್ಟಿ ಕಟ್ಟದ ಅಂತಂದರೆ ಇಲ್ಲೆಲ್ಲ ಅಂಟ್ಕೊಂಡು ಕೂತಿರುತ್ತೆ ಆ ಮಣ್ಣು. ಅದಕ್ಕೆ ನೀವೇ ಸಾಕ್ಷಿ, ನೀವೇ ನೋಡಿರ್ತೀರ. ಅಲ್ಲಿಯ ಮಣ್ಣು ಉದುರೋಗಲ್ಲ, ಪೊಳ್ಳಲ್ಲ, ಗಟ್ಟಿ. ಮುಷ್ಟಿ ಕಟ್ಟದ ಅಂದರೆ ಕೈ ತುಂಬ ನಿಂತ್ಕೊಳ್ಳುತ್ತದು, ಹಂಗೆ ನಿಂತ್ಕೊಳ್ಳುತ್ತೆ. ಆ ಮಣ್ಣಿನ ಕಥೆಯನ್ನೇ ನಾನು ಹೇಳ್ಕೊಂಬಂದಿರೋದು. ನೀವು ಅಷ್ಟು ಸುಲಭವಾಗಿ ಅಲ್ಲಿ ಏಕಾಏಕಿ ಏನಕ್ಕೋ ಹೊಡೆದಾಡ್ಬಿಡಲ್ಲ, ಏಕಾಏಕಿ ಏನಕ್ಕೋ ಬಿದ್ದೋಗ್ಬಿಡಲ್ಲ. ದುಡ್ಡು ಅವ್ರಿಗೆ ಅವ್ರು ನೋಡದೇ ಇರೋ ದುಡ್ಡು ನಾವು ನೋಡೇ ಇಲ್ಲ ಸರ್. ದಕ್ಷಿಣದವ್ರು ನಾವು ಏನು ಸರ್ ನೋಡಿದ್ದೀವಿ, ನೀವೇ ನೋಡಿರ್ಬೋದು. ಅಲ್ಲಿ ಫಸ್ಟ್ ಚಾಪರ್ ಇಳಿಯುತ್ತೆ, ಅಲ್ಲಿ ಫಸ್ಟ್ ಒಂದು ಇಂಪೋರ್ಟೆಡ್ ಕಾರ್ಗಳಲ್ಲಿ ಇಳಿಯುತ್ತೆ, ಅದಾದಮೇಲೆ ಇಲ್ಲಿಗೆ ಬರುತ್ತೆ. ಯಾಕೆಂದರೆ ಮೇಲ್ಗಡೆ ಇರೋದು ಫಸ್ಟು, ಆಮೇಲೆ ಇಲ್ಲಿಗೆ ಬರ್ತೀವಿ. ಆ ಮಟ್ಟದಲ್ಲಿ ಅಲ್ಲಿ ದುಡ್ಡಿಗೇನೋ ನಡೆಯಲ್ಲ ಸರ್. ಆದರೆ ಜಿದ್ದಿಗೆ ಬಿದ್ದರು, ಅದು ಎಲ್ಲೆಲ್ಲೋ ತೊಗೊಂಡೋಗ್ಬಿಡುತ್ತೆ ಕತೆ. ಅದೇ ಕಥೆಯನ್ನೇ ನಾನು ತೆಗೆದುಕೊಂಬಂದು ಇಟ್ಟಿರೋದು ಸರ್. ಎವ್ರಿ ಎಮೋಷನ್ ಇಟ್ ಲೀಡ್ಸ್ ಈದರ್ ಟು ದ ಟೀರ್ಸ್ ಆರ್ ಟು ದ ಬ್ಲಡ್ ಸರ್. ಪ್ರತಿ ಕಣ್ಣೀರು, ಪ್ರತಿಯೊಂದು ಎಮೋಷನ್ನು, ಅದೇನೋ ಹೇಳ್ತಾರಲ್ಲ, ಹೊಡೆದಾಟ ಬಡದಾಟ ಇದೆಲ್ಲ ಆಗೋದಕ್ಕೆ ಮುಂಚೆ ಒಂದು ಶುರು ಆಗುತ್ತಲ್ಲ, ಒಂದು ಘರ್ಷಣೆ ಶುರು ಆಗುತ್ತಲ್ಲ, ಆ ಘರ್ಷಣೆ
ಒಂದು ಕಣ್ಣೀರ್ ಕಡೆ ಕರ್ಕೊಂಡು ಹೋಗುತ್ತೆ, ಇಲ್ಲ ರಕ್ತಪಾತದ ಕಡೆ ಕರ್ಕೊಂಡು ಹೋಗುತ್ತೆ. ಇದೆರಡೇ. ನಂದು ರಕ್ತಪಾತದ ಕಡೆ ಹೋಗಿದೆ. ಆ ಸಿನಿಮಾ ಹಾಗೆ ತೊಗೊಂಬಂದು ಮಾಡಿದೆ. ಸ್ನೇಹಿತರೆ, ಇದು ಗ್ಯಾಂಗ್ಸ್ ಆಫ್ UK ಬಗ್ಗೆ ನಿರ್ದೇಶಕರಾದಂತಹ ರವಿ ಶ್ರೀವತ್ಸ ಅವರು ಹೇಳಿದ್ದು. ಎಸ್, ಟ್ರೈಲರ್ನಲ್ಲಿ ನೋಡಿದಾಗ ತುಂಬ ರಕ್ತ ಸಿಕ್ತ ಅಂತ ಅನಿಸ್ಬಹುದು, ಅದರ ಹಿಂದೆ ಕಣ್ಣೀರಿನ ಕತೆ ಇದೆ. ಆ ಸಿನಿಮಾ ನೋಡಿದಾಗ ಏನೇನಿಲ್ಲ ಅಲ್ಲಿ ಕತೆ ಇದೆ. ಸರ್ ಹೇಳ್ದಾಗೆ ಇದಿಷ್ಟು ರವಿ ಶ್ರೀವತ್ಸ ಅವರ ಮಾತಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಕೂಡ ನಮಸ್ಕಾರಗಳು. ಈ ನಮ್ಮ ಡೈಲಿ ಮಾಧ್ಯಮ, ನಮ್ಮ ಸ್ನೇಹಿತ, ಸುಮಾರು ವರ್ಷದ ಗೆಳೆಯ, ಅಜಾತಶತ್ರು, ಸದಾ ನಗುಮುಖದ ವ್ಯಕ್ತಿತ್ವ, ಏನಾದರೂ ಹೊಸದಾಗಿ ಸಮಾಜಕ್ಕೆ ಕೊಡಬೇಕು, ಪತ್ರಿಕೋದ್ಯಮದಲ್ಲಿ ತನ್ನ ಹೆಸರನ್ನು ಚಿರಾಯು ಮಾಡಬೇಕು ಅಂತ ಆಸೆ ಪಡುವಂಥ, ತುಡಿತಾ ಇರುವಂಥ ಉತ್ಸಾಹಿ ಯುವಕ ನನ್ನ ಗೆಳೆಯ ಅಶೋಕ್ ಅವರ ಕನಸಿನ ಕೂಸಿದು ಡೈಲಿ ಮಾಧ್ಯಮ. ನನ್ನ ಮನಸಾರೆ, ನನ್ನ ಸಂಪೂರ್ಣ ಹೃದಯದಿಂದ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ಈ ಮಾಧ್ಯಮವನ್ನು ನೀವೆಲ್ಲರೂ ಕೂಡ ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ. ನನಗೆ ಖಂಡಿತ ನಂಬಿಕೆ ಇದೆ, ನಿಮಗೆ ನಿರಾಶೆ ಮಾಡದ ರೀತಿಯಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಓರಿಯೆಂಟೆಡ್ ವಿಷಯಗಳನ್ನು ನಮ್ಮ ಅಶೋಕ್ ಅವರ ನೇತೃತ್ವದಲ್ಲಿ ಈ ತಂಡ ಕೊಡ್ತೇನೆ ನಂಬಿಕೆ ಇದೆ. ನಾನು ಅವ್ರ ಜೊತೆ ಕೈ ಜೋಡಿಸ್ತೀನಿ, ನೀವುಗಳು ಕೂಡ ಅವ್ರ ಜೊತೆ ಕೈ ಜೋಡಿಸಿ ಒಟ್ಟಿಗೆ ನಮ್ಮ ಡೈಲಿ ಮಾಧ್ಯಮವನ್ನು ನಾವು ಬೆಳೆಸೋಣ. ಧನ್ಯವಾದ.